ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಾವುಗಳು ಕೂಡ ನೋಡಿರ್ತೀರಿ. ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಮತ್ತು 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಕೂಡ ಪ್ರಕಟಗೊಂಡಿತ್ತು. ಇಲ್ಲಿ ಈಗಾಗಲೇ ನಾನು ನಿನ್ನೆ ದಿನ ತಿಳಿಸಿಕೊಟ್ಟಿದ್ದೇನೆ ಸಾಕಷ್ಟು ಮಾಹಿತಿಯನ್ನು. ಸೆಕೆಂಡ್ ಲಿಸ್ಟು ಮತ್ತು ಥರ್ಡ್ ಲಿಸ್ಟ್ ಬಗ್ಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಕೂಡ ಪ್ರಕಟಗೊಂಡು ಅಲ್ಲಿ ವಿದ್ಯಾರ್ಥಿಗಳು ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ರಿಲೀಸ್ ಆಗಿರುತ್ತೆ ಮತ್ತು 3ನೇ ಸುತ್ತಿನ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟು ಎಂಬುದನ್ನು ಕೂಡ ನಾನು ತಮಗೆ ತಿಳಿಸಿಕೊಟ್ಟಿದ್ದೀನಿ. ಇಲ್ಲಿ ಸಾಕಷ್ಟು ಪೋಷಕರು ಮತ್ತೆ ಕೇಳ್ತಾ ಇದ್ದಾರೆ 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಳ್ಳುತ್ತಾ ಅಂತ. ಹೌದು, ಇಲ್ಲಿ 4ನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಬಿಡುಗಡೆ ಆಗುವ ಚಾನ್ಸಸ್ಸು ಸಾಕಷ್ಟು ಇರುತ್ತದೆ. ಯಾಕಂದರೆ ಇಲ್ಲಿ ಇನ್ನೂ 2172ಕ್ಕೂ ಹೆಚ್ಚು ಸೀಟುಗಳಿವೆ. ಆ ಸೀಟುಗಳಲ್ಲಿ ಒಂದು 10 to 20% ಮ್ಯಾಕ್ಸಿಮಮ್ ಅಂದರೆ 30% ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನೂ ಒಂದು 1500ವರೆಗೂ ಸೀಟುಗಳು ಉಳಿಬಹುದಾಗಿರುತ್ತೆ 4th ರೌಂಡ್ಗಾಗಿ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳು ಯಾಕೆ ಅಡ್ಮಿಷನ್ ಮಾಡೋದಿಲ್ಲ ಅನ್ನೋದ್ರಿಗೂ ನಾನು ಈಗಾಗಲೇ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ. ಯಾರಿಗೆ ಕೆಲವರಿಗೆ ಶಾಲೆಗಳು ಹತ್ತಿರ ಇರುತ್ತೆ ಅವರು ಕಡ್ಡಾಯವಾಗಿ ಅಡ್ಮಿಷನ್ ಮಾಡ್ತಾರೆ. ಬಹಳಷ್ಟು ದೂರ ಇರುವ ವಿದ್ಯಾರ್ಥಿಗಳು ಅವ್ರಿಗೆ ಆ ಶಾಲೆಗೆ ಹೋಗಿ ಬರಲಿಕ್ಕೆ ಅಥವಾ ಬಹಳಷ್ಟು ತೊಂದರೆ ಆಗುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲ್ಲ. ಒಂದು ವೇಳೆ ಹಾಸ್ಟೆಲ್ ಇತ್ತು ಅಂದರೆ ಇಲ್ಲಿ ಇಷ್ಟು ಸೀಟುಗಳ ಹಂಚಿಕೆ ನಡೀತಾ ಇರಲಿಲ್ಲ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಹಾಸ್ಟೆಲ್ ಇಲ್ಲ ಎನ್ನುವ ಕಾರಣಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲ್ಲ. ಸಮೀಪದ ವಿದ್ಯಾರ್ಥಿಗಳಿಗೆ ಅಥವಾ ಕೆಲವು ಪೋಷಕರು ಅದೇ ಶಾಲೆಗೆ ಸೇರಿಸಬೇಕು, ಸ್ವಲ್ಪ ದೂರ ಆದರೂ ಅನ್ನುವಂತಹ ಅವರ ಅನಿಸಿಕೆಗಳು ಇರುತ್ತೆ. ಆದರೆ ಇಲ್ಲಿ 3rd ರೌಂಡಲ್ಲೂ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇರುವಂತಹ ಚಾನ್ಸಸ್ ಇರುತ್ತದೆ. ಸೊ ಇಲ್ಲಿ 17ನೇ ಜೂನ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ. ಸೊ ಇಲ್ಲಿ 18 ಅಥವಾ 19ನೇ ತಾರೀಕಿಗೆ ಫೈನಲ್ ಆಗಿ ನಾನು ಈಗಾಗಲೇ ಭಾಳಷ್ಟು ಮಾಹಿತಿ ನೀಡಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ. ಜೂನ್ 20ರೊಳಗಾಗಿ ಇಲ್ಲಿ 4th ರೌಂಡ್ ಲಿಸ್ಟು ಬಿಡುಗಡೆ ಆಗುತ್ತದೆ. ಆಗ ತಾವುಗಳು ಯಾರ್ಯಾರು 3rd ರೌಂಡಲ್ಲಿ ಆಯ್ಕೆ ಆಗಿಲ್ಲ ತಮಗೆ ಮತ್ತೊಂದು ಚಾನ್ಸಸ್ ಸಿಗುವ ಚಾನ್ಸ್ ಇರ್ತದೆ. ಸೊ ತಾವುಗಳು ವೇಟ್ ಮಾಡಿ ಒಂದು 2-3 ದಿನ. ನಾನು ಕೂಡ ಪ್ರತಿನಿತ್ಯ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರು ಎನ್ನುವ ಮಾಹಿತಿನ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇನ್ನೂ ಎಷ್ಟೆಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಅನ್ನುವಂಥ ಮಾಹಿತಿ ಈಗಾಗಲೇ ನಾನು ಹಿಂದಿನ ವಿಡಿಯೋ ತಿಳಿಸಿದ್ದೇನೆ. ಬಟ್ ಇವತ್ತು ಅಡ್ಮಿಷನ್ ಎಷ್ಟಾಗ್ತಾವೆ ಮತ್ತು ನಾಳೆ ಎಷ್ಟು ಅಡ್ಮಿಷನ್ ಆಗ್ತಾವೆ ಅನ್ನೋದನ್ನು ನೋಡಿ ತಮಗೆ ಮುಂದಿನ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಸೊ ತಾವುಗಳು ಕೂಡ ವೇಟ್ ಮಾಡಬೇಕಾಗುತ್ತೆ ಇನ್ನೊಂದು 3 ದಿನಗಳ ಕಾಲ. ಮತ್ತು ನಾನು ಪ್ರತಿನಿತ್ಯ ಸಾಯಂಕಾಲ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರು ಎನ್ನುವ ಮಾಹಿತಿ ತಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.